ಹೊರತುಪಡಿಸಿದ್ರೆ ಬಳ್ಳಾರಿಯಲ್ಲಿ ರಾಯಲಸೀಮೆ ರಾಜಕಾರಣ ಎದುರಾಗ್ತಾ ಇದೆ. ಗುಂಡಿನ ಸದ್ದು ಕೇಳುತ್ತೆ, ಕಾರ್ಯಕರ್ತನೊಬ್ಬ ಕಾರ್ಯಕರ್ತ ಗುರಿಯಾಗಿದ್ದಾರೆ. ಅದ್ಯಾಕೆ ರಾಯಲಸೀಮಾ ಅಂತ ಹೇಳ್ತೀರಿ? ನಿನ್ನೆ ರಾಯಲಸೀಮಾ ಅಲ್ಲ. ಯಾರು ಕಾಂಗ್ರೆಸ್ ಕಾರ್ಯಕರ್ತ ಸತ್ತಿರ್ತಕ್ಕಂಥದ್ದು ಅದು ಯಾರು ಮಾಡಿಸಿದ್ದಾರೆ ಅನ್ನೋದು ನೀವು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಬೆಳ್ಳಾರಿ ರಿಪಬ್ಲಿಕ್ ಇತ್ತು, ಅದನ್ನು ಬೆಂಗಳೂರಿಂದ ಬೆಳ್ಳಾರಿವರೆಗೂ ನಾವು ಪಾದಯಾತ್ರೆ ಮಾಡಿ ಆ ರಿಪಬ್ಲಿಕ್ನ ಧ್ವಂಸ ಮಾಡಿದ್ವಿ. ಯಾರು 4 ವರ್ಷ ಜೈಲಲ್ಲಿದ್ದರು ಅವರು ಬೇರೆ ಕ್ಷೇತ್ರದಲ್ಲಿ ಹೋಗಿ ಚುನಾವಣೆ ನಿಂತು ಗೆದ್ದು ಇವತ್ತಲ್ಲಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ನೇರವಾಗಿ ಭಾರತೀಯ ಜನತಾ ಪಾರ್ಟಿ ಬಂದರೆ ಇದೇ ರೀತಿಯ ಹಿಂಸೆ, ಬುಲ್ಡೋಸರು, ಕೊಲೆಗಳು ನೋಡ್ತಕ್ಕಂಥದ್ದು ನಾವು ಇದು ನಿರೀಕ್ಷೆ ಮಾಡಬಹುದು. ಇದು ಸರ್ಕಾರಿ ಪ್ರಾಯೋಜಿತ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದು ಹೇಳ್ತಾರೆ. ಸರ್ಕಾರದ ಕಾನೂನು ಸುವ್ಯವಸ್ಥೆ ಕೆಟ್ಟಿದ್ರೆ ಇವರು ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯದಲ್ಲೂ ನೋಡಲಿ. ಕರ್ನಾಟಕ ರಾಜ್ಯ ಕಾನೂನು ಸುವ್ಯವಸ್ಥೆಯಲ್ಲಿ ನೀವು ಕ್ರೈಮ್ ರೆಕಾರ್ಡ್ ಬ್ಯೂರೋ ನೋಡಿದಾಗ ಗೊತ್ತಾಗುತ್ತೆ ಎಲ್ಲೆಲ್ಲಿ ಕಾನೂನು ಕುಸಿದಿದೆ ಅಂತೇಳಿ. ಉತ್ತರ ಪ್ರದೇಶದಲ್ಲಿ, ಬಿಹಾರಲ್ಲಿ, ಮಧ್ಯಪ್ರದೇಶದಲ್ಲಿ ಏನಾಗಿದೆ ಅಂತ ಹೇಳಿ ನೋಡಿದಾಗ ಗೊತ್ತಾಗುತ್ತೆ. ಈವನ್ ಮಧ್ಯಪ್ರದೇಶದಲ್ಲಿ ಇಂದೋರಲ್ಲಿ ಏನಾಗಿದೆ ಅಂತ ನೋಡಿ. ಆದ್ರಿಂದ ಕಾನೂನು ಸುವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ನಾವು ಸರ್ವ ಪ್ರಯತ್ನವನ್ನು ಮಾಡಿದ್ದೀವಿ. ಇದು ಸರ್ವ ಜನಾಂಗದ ಶಾಂತಿಯ ತೋಟ, ಶಾಂತಿಯಿಂದ ನೆಲೆಸಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದ್ದೀವಿ. ನಾವು ಶಾಂತಿಯಿಂದ ಬದುಕ್ತಾ ಇದ್ದೀವಿ. ಬಿಜೆಪಿ ನಾಯಕರು ಕೂಡ ಈಗ ಘಟನಾ ಸ್ಥಳಕ್ಕೆ ಹೋಗ್ತಿದ್ದಾರೆ. ವಿಜಯೇಂದ್ರ ಅವರು ತೊಂದರೆ ಇಲ್ಲ. ವಿಜೇಂದ್ರ ಅವರ ಲೋಕಿನ ಮೊದಲು ಅವರವರ ಬಿಜೆಪಿ ಕ್ಷೇತ್ರದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನ ಅವ್ರು ಹೇಳಿದ್ರೆ ಬಹಳ ಉತ್ತಮ ಇರೋದು. ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಹೋಗೋಕೆ ಮುಂಚೆ ಶಾಂತವಾಗಿದ್ದಾರೆ. ಬಳ್ಳಾರಿಯಲ್ಲಿ ಉಳ್ಕೊಂಡ ನಂತರ ಎಲ್ಲರೂ ಘಟನೆಗಳಾಗ್ತದೆ. ಅದಕ್ಕೆ ಇವನ್ನೆಲ್ಲ ಯಾರು ಬಳ್ಳಾರಿಯಿಂದ ತಡಿಪಾರಾಗಿದ್ರು ಅವ್ರು ಬಳ್ಳಾರಿಯಿಂದ ಹೊರಗಡೆ ಇದ್ದಾಗ ಬಳ್ಳಾರಿ ಶಾಂತ ರೀತಿಯಿಂದ ಇತ್ತು. ಅವ್ರು ಬಳ್ಳಾರಿಗೆ ಹೋದ ಮೇಲೆ ಕೋರ್ಟ್ ಅವ್ರಿಗೆ ಅವಕಾಶ ಕೊಟ್ಟಿದೆ ಬಳ್ಳಾರಿಗೆ ಹೋಗ್ಲಿಕ್ಕೆ. ಅವ್ರು ಬಂದ ಮೇಲೆ ಈ ಹಿಂಸೆಗಳು ಪ್ರಾರಂಭ ಆಗಿದೆ. ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂಡಿಸ್ಲಿಕ್ಕೆ ಇವೆಲ್ಲ ಕುತಂತ್ರಗಳು ಮಾಡ್ತಕ್ಕಂಥದ್ರಲ್ಲಿ ಅವ್ರು ನಿಸ್ಸೀಮರು ಭಾರತೀಯ ಜನತಾ ಪಾರ್ಟಿಯವರು. ನಾರಾ ಭರತ್ ರೆಡ್ಡಿ ಇವರೆಲ್ಲ ಕೂಡ ಪೆಟ್ರೋಲ್ ಬಂತಂದು ಎಲ್ಲ ಈ ಘಟನೆಗಳನ್ನೆಲ್ಲ ಮಾಡಿಸ್ತಿದ್ದಾರೆ ಅನ್ನುವಂಥ ಆರೋಪಗಳನ್ನ ಅವ್ರು ಮಾಡ್ತಿದ್ದಾರೆ. ಇವ್ರು ಮಾಡ್ತಾ ಇದ್ರೆ ಏನ್ ಮಾಡ್ತಾ ಇದ್ರು ಅಂತ ಹೇಳಿ 90 ಲಾರಿಗಳು ಪ್ರತಿನಿತ್ಯ ಬೆಳ್ಳಾರಿಯಿಂದ ಗೋವಾಗೆ ಹೋಗ್ತಾ ಇತ್ತಲ್ಲ, ಅವಾಗ ಏನ್ ಮಾಡ್ತಾ ಇದ್ರಂತೆ? ಅವಾಗೇನು ಇವರು ಕೈ ಕಟ್ಕೊಂಡು ಕೂತಿದ್ರಂತ. ಬಿಜೆಪಿ ಆಡಳಿತದಲ್ಲಿ ಆಗಿದ್ದ ಪರಿಸ್ಥಿತಿ ಈಗ ನಾವು ಕೋರ್ಟಿನ ವಿಚಾರದಲ್ಲಿ ಕೋರ್ಟ್ ಅವ್ರನ್ನ ಬಳ್ಳಾರಿಗೆ ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿದೆ, ಅದಕ್ಕೆ ನಾವು ಗೌರವ ಕೊಡ್ತೀವಿ. ಈಗ ಕೋರ್ಟ್ ಏನ್ ಕಂಡೀಷನ್ ಹಾಕಿದ್ದಾರೆ ಅನ್ನೋದನ್ನ ನೋಡಿ ಪುನಃ ಸರ್ಕಾರ ಅದರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು.